ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಧನುಭಾರತ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಪ್ರಾಥಮಿಕ ಹಂತದ ಶಿಕ್ಷಣವನ್ನು ತಮ್ಮ ಊರಿನ ಶಾಲೆಗಳಲ್ಲೇ ಓದುವ ಮಕ್ಕಳು ಮುಂದಿನ ಓದಿಗಾಗಿ ಹೆಚ್ಚಿನ ವಿದ್ಯಾರ್ಥಿಗಳು ಬೇರೆ ಊರಿನ ಹಾಸ್ಟೆಲ್ನಲ್ಲಿ ಇದ್ದುಕೊಂಡು ಓದುವ ಅಭ್ಯಾಸಗಳು ಇವತ್ತು ಹೆಚ್ಚಾಗಿ ಕಾಣುತ್ತಿವೆ. ಇದಕ್ಕಿರುವ ಕಾರಣಗಳು ಹಲವು. ಹಾಸ್ಟೆಲ್ ಸೇರಿಕೊಂಡ ನಂತರ ವಿದ್ಯಾರ್ಥಿಗೆ ಕಾಡುವ ಮನೆಯ ನೆನಪು, ಅಮ್ಮನ ಕೈ ರುಚಿಯ ಸವಿ, ಹೊಸ ಕಾಲೇಜು ವಾತಾವರಣ, ಹೊಸ ಕೋರ್ಸ್ಗಳು, ಇವುಗಳೆಲ್ಲ ಸೇರಿಕೊಂಡು ಮನೆಯ ಹಂಬಲ ಹೆಚ್ಚು ಮಾಡುತ್ತವೆ. ಯಾವಾಗ ಒಂದು ಸಲ ಮನೆಗೆ ಹೋದೆನೋ ಎಂದು ಅನ್ನಿಸದೇ ಇರೋದಿಲ್ಲ. ಇಂತಹ ಸಂದರ್ಭದಲ್ಲಿ ಮನೆಯ ನೆನಪಿನಿಂದ ವಿದ್ಯಾರ್ಥಿ ಹೊರಗೆ ಬರಲು ಏನು ಮಾಡಬೇಕು? ತಂದೆ ತಾಯಿ ಹಾಗೂ ಪೋಷಕರ ಪಾತ್ರ ಏನು ಹಾಗೂ ಹಾಸ್ಟೆಲ್ ಜೀವನದ ಅನುಕೂಲತೆಗಳೇನು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿಯೋಣ. ಬನ್ನಿ. ಮೊದಲಿಗೆ ಮನೆಯ ನೆನಪಿನಿಂದ ಹೊರಬರಲು ವಿದ್ಯಾರ್ಥಿ ಮಾಡಬೇಕಾದದ್ದೇನು ಎಂಬುದನ್ನು ನೋಡೋಣ. ಮೊದಲನೇದಾಗಿ ನಿಮ್ಮೊಂದಿಗೆ ಹಾಸ್ಟೆಲ್ಗೆ ಸೇರಿಕೊಂಡಿರುವ ಎಲ್ಲರನ್ನೂ ಮಾತನಾಡಿಸಿ ಪರಿಚಯ ಮಾಡಿಕೊಳ್ಳಿ. ನೀವು ಹಾಸ್ಟೆಲ್ಗೆ ಸೇರಿದ ತಕ್ಷಣವೇ ನಿಮ್ಮೊಂದಿಗೆ ಸೇರಿರುವವರನ್ನು ಪ್ರೀತಿಯಿಂದ ಮಾತನಾಡಿಸಿ ಅವ್ರನ್ನ ಪರಿಚಯ ಮಾಡಿಕೊಳ್ಳಿ. ಎರಡನೇದಾಗಿ ಹಾಸ್ಟೆಲ್ನಲ್ಲಿ ನಿಮಗೆ ಅವಕಾಶವಿರುವ ಎಲ್ಲ ಜಾಗಗಳನ್ನು ಸುತ್ತಿ ಅದನ್ನು ಪರಿಶೀಲಿಸಿಕೊಂಡು ಬನ್ನಿ. ಹಾಸ್ಟೆಲ್ನ ಅಧ್ಯಾಪಕರುಗಳು ಹಾಗೂ ಮೇಲ್ವಿಚಾರಕರನ್ನು ಪ್ರೀತಿಯಿಂದ ಗೌರವಪೂರ್ವಕವಾಗಿ ಮಾತನಾಡಿಸಿ ನಿಮ್ಮ ಬಗ್ಗೆ ನಂಬಿಕೆ ಹಾಗೂ ಒಳ್ಳೆಯ ಭರವಸೆ ಬರುವಂತೆ ಮಾಡಿಕೊಂಡರೆ ನಿಮಗೆ ಮನೆಯ ನೆನಪಾಗುವುದನ್ನು ತಪ್ಪಿಸಬಹುದು. ಇನ್ನು ನೀವು ಮಾಡಲೇಬೇಕಾಗಿರುವ ಕೆಲಸಗಳ ಬಗ್ಗೆ ಸರಿಯಾದ ಕಾಳಜಿಯಿಂದ ನಿರಂತರ ತಯಾರಿಯಲ್ಲಿ ತೊಡಗಿಸಿಕೊಂಡ್ರೆ ಮನೆಯ ನೆನಪು ದೂರವಾಗ್ತಾ ಸಾಗಬಹುದು. ನಿಮ್ಮ ಮನಸ್ಸಿಗೆ ತುಂಬ ಹಿತ ಎನಿಸುವಂತಹ ಪುಸ್ತಕಗಳು, ವಾರ್ತಾಪತ್ರಿಕೆಗಳನ್ನು ಅದನ್ನು ಮತ್ತೆ 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 ಓದಿ ಹಾಗೂ ಅದನ್ನು ನೋಟ್ಸ್ ಮಾಡುವ ಕೆಲಸವನ್ನು ಕೂಡ ಮಾಡಿ. ನಿಮಗೆ ತುಂಬ ಇಷ್ಟವಾದ ವಿಷಯಗಳ ಬಗ್ಗೆ, ಉದಾಹರಣೆಗೆ ಅದು ಕ್ರೀಡಾ ವಿಷಯಗಳಿರ್ಬೋದು, ಅಥವಾ ಸಿನಿಮಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು, ಅಥವಾ ರಾಜಕೀಯ ಇರ್ಬೋದು, ಸಾಂಸ್ಕೃತಿಕ ಇರ್ಬೋದು, ಅಥವಾ ಶೈಕ್ಷಣಿಕ ಇರ್ಬೋದು, ಇಲ್ಲವೇ ಕೃಷಿ ಸಂಬಂಧಿತ ವಿಚಾರಗಳಿರ್ಬೋದು, ಅಥವಾ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಆಗಿರಬಹುದು. ನಿಮಗೆ ಹೊಸತಾಗಿ ಪರಿಚಯವಾದ ಗೆಳೆಯರೊಂದಿಗೆ ಸ್ವಲ್ಪ ಹೊತ್ತು ಚರ್ಚಿಸಿ. ಈ ಮೂಲಕ ಕೂಡ ಮನೆಯ ನೆನಪಿನಿಂದ ನೀವು ಹೊರಬರಬಹುದು. ಹಾಸ್ಟೆಲ್ ರೂಮಿನಲ್ಲಿ ನೀವು ಒಂಟಿಯಾಗಿ ಯಾವುದೇ ಕಾರಣಕ್ಕೂ ಯಾವುದೇ ಸಮಯದಲ್ಲೂ ಕೂಡ ಕೂರದೆ ಸದಾ ಕೆಲಸದಲ್ಲಿ ಮಗ್ನವಾಗಿರುವಂತೆ ನಿಮ್ಮನ್ನು ನೀವು ನೋಡಿಕೊಳ್ಳಿ. ಯಾಕೆ ಇದೆಲ್ಲ, ಯಾಕೆ ಹಾಸ್ಟೆಲ್ಗೆ ನೀವು ಹೊಂದಿಕೊಳ್ಳಲೇಬೇಕು ಅಂದರೆ, ಭವಿಷ್ಯತ್ತಿನಲ್ಲಿ ನೀವು ಉನ್ನತ ಶಿಕ್ಷಣಕ್ಕೆ ವಿದೇಶಗಳಿಗೂ ಹೋಗಬೇಕಾಗಬಹುದು, ಅಥವಾ ಕೆಲಸದ ಮೇಲೆಯೂ ಕೂಡ ನೀವು ವಿದೇಶಕ್ಕೆ ಹೋಗಾಗಬಹುದು. ಆಗ ಅಪ್ಪ ಅಮ್ಮ ನಿಮ್ಮೊಂದಿಗೆ ಇರುವುದಿಲ್ಲ. ಆದ್ದರಿಂದ ಈಗಿನಿಂದಲೇ ಅಭ್ಯಾಸ ಮಾಡಿಕೊಳ್ಳುವುದು ಒಳ್ಳೆಯದು ಅಲ್ಲವೇ? ಇದು ಹಾಸ್ಟೆಲ್ನಲ್ಲಿ ಇರುವ ವಿದ್ಯಾರ್ಥಿ ಏನು ಮಾಡಬೇಕು, ಮನೆಯ ಗೇಳಿನಿಂದ ಹೊರಬರಲಿಕ್ಕೆ ಏನು ಮಾಡಬೇಕು? ಬರೀ ವಿದ್ಯಾರ್ಥಿ ಮಾತ್ರ ಮಾಡಿದ ಸಾಕ? ಪೋಷಕರ ಅಥವಾ ತಂದೆ ತಾಯಿಗಳ ಪಾತ್ರ ಏನು ಎಂಬುದನ್ನು ನೋಡೋಣ ಬನ್ನಿ. ತಂದೆ ತಾಯಿ ಹಾಗೂ ಪೋಷಕರ ಪಾತ್ರ. ಮನಸ್ಸನ್ನು ಸ್ವಲ್ಪ ಗಟ್ಟಿ ಮಾಡಿಕೊಂಡು, ನಮ್ಮ ಮಗ ಯಾವಾಗಲೂ ನಮ್ಮನ್ನು ಬಿಟ್ಟು ಇರಲಿಲ್ಲ, ನಮ್ಮ ಮಗಳು ಒಂಟಿಯಾಗಿರಲಿಲ್ಲ ಎಂದು ಪದೇ ಪದೇ ಪೇಚಾಡದೆ ಧೈರ್ಯ ಹೇಳಿ ಮಕ್ಕಳ ಮನಸ್ಸನ್ನು ಸಜ್ಜುಗೊಳಿಸಿ ನೀವು ಹಾಸ್ಟೆಲ್ಗೆ ಕಳುಹಿಸಿಕೊಡಿ. ಹಾಸ್ಟೆಲ್ನಲ್ಲಿದ್ದರೆ ಹಾಳಾಗಿ ಬಿಡುತ್ತಾರೆಂಬುದು ಕೇವಲ ಅನಿಸಿಕೆ ಮಾತ್ರ. ಒಳ್ಳೆಯ ಕ್ರಮಶಿಕ್ಷಣವನ್ನು ಕಲಿಸುವ ಹಾಸ್ಟೆಲ್ಗೆ ನೀವು ಸೇರಿಸುವುದು ಉತ್ತಮ. ಮಕ್ಕಳ ಮನಸ್ಸನ್ನು ಹೊಸತಾಗಿ ಸೇರಿದ ಕಾಲೇಜಿಗೆ ಹಾಗೂ ಪಠ್ಯಕ್ರಮಕ್ಕೆ ಸೆಟ್ ಆಗುವವರೆಗೆ ಫೋನಿನಲ್ಲಿ ತುಂಬ ಮಾತನಾಡದೆ, ಮನೆಯ ಸಂಭ್ರಮದ ಇಲ್ಲವೇ ಕಷ್ಟದ ಸಂಗತಿಗಳನ್ನು ಹೇಳದೇ ಇರುವುದೇ ಉತ್ತಮ. ಹಾಗೂ ಹಾಸ್ಟೆಲ್ಗೆ ಆಗಾಗ ಪದೇ ಪದೇ ಭೇಟಿ ಮಾಡೋದನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆಗೊಳಿಸಿದರೆ ಒಳ್ಳೆಯದು. ಮಗ ಅಥವಾ ಮಗಳು ಫೋನ್ನಲ್ಲಿ ಮಾತನಾಡಿದಾಗ ಪಠ್ಯಕ್ರಮದ ಬಗ್ಗೆ ಹಾಗೂ ನೀವು ನಡೆಸುತ್ತಿರುವ ಅಧ್ಯಯನದ ಜೊತೆಗೆ ಶಾಲೆಯ ಬಗ್ಗೆ, ಹಾಸ್ಟೆಲ್ನ ಬಗ್ಗೆ, ಅಧ್ಯಾಪಕರುಗಳ ಬಗ್ಗೆ, ನಿಮ್ಮ ಮಗನ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿ ಕಲಿಕೆಯ ಕಡೆಗೆ ಅವರನ್ನು ಪ್ರೋತ್ಸಾಹಿಸ್ತಾ ಇದ್ದರೆ ಮಗನಿಗೆ ಮನೆಯ ನೆನಪು ಸ್ವಲ್ಪ ಕಡಿಮೆ ಆಗಬಹುದು. ಆ ಮೂಲಕ ಅವನು ಹಾಸ್ಟೆಲ್ಗೆ ಆದಷ್ಟು ಬೇಗನೆ ಹೊಂದಿಕೊಳ್ಳಲು ಸಾಧ್ಯವಾಗಬಹುದು. ಮೂರನೇದಾಗಿ ಹಾಸ್ಟೆಲ್ ಜೀವನದ ಅನುಕೂಲತೆಗಳೇನು? ಬಹಳ ಇಂಪಾರ್ಟೆಂಟ್, ಬಹಳ ಅಗತ್ಯವಾಗಿ ನಾವು ನೋಡಲೇಬೇಕಾದದ್ದು ಹಾಸ್ಟೆಲ್ ಜೀವನದ ಅನುಕೂಲತೆಗಳೇನು. ಮನೆಯಲ್ಲಿ ಕೆಲವು ಅನಾನುಕೂಲತೆಗಳಿರಬಹುದು, ಎಲ್ಲರಿಗೂ ಅನ್ವಯಿಸದಿದ್ದರೂ ಕೆಲವು ಮಕ್ಕಳು ಕ್ರಮ ಶಿಕ್ಷಣ
ತಪ್ಪಬಹುದು. ಮುಖ್ಯವಾಗಿ ಬೆಳಿಗ್ಗೆ ಬೇಗ ಏಳದೇ ಇರುವುದು. ಮನೆಯಲ್ಲಿರುವ ಮಗು ದಿನನಿತ್ಯ ಅದೇ ಸಮಯಕ್ಕೆ ಹೇಳ್ತಾನೆ ಅಂತ ಹೇಳುವ ಗ್ಯಾರಂಟಿ ಇಲ್ಲ. ಕೆಲವೊಂದು ದಿನ ತಡವಾಗಿ ಹೇಳ್ಬೋದು, ಆದರೆ ಹಾಸ್ಟೆಲ್ ಜೀವನ ಹಾಗಲ್ಲ. ಅವನು ಬೆಳಿಗ್ಗೆ ಈ ಸಮಯಕ್ಕೆ ಏಳಲೇಬೇಕಾಗಿರುತ್ತದೆ. ಎರಡನೆಯದ್ದು, ಮನೆಯಲ್ಲಿ ಟಿವಿ ನೋಡುತ್ತಲೇ ಇರಬಹುದು ಅವ, ಆದರೆ ಹಾಸ್ಟೆಲ್ನಲ್ಲಿ ಇದಕ್ಕೆ ಅವಕಾಶವಿರುವುದಿಲ್ಲ. ಮೂರನೆಯದು ಬಹಳ ಮುಖ್ಯ, ಇಂದಿನ ಪೀಳಿಗೆಗೆ ಮೊಬೈಲ್ನಲ್ಲಿ ವಿಚಾರ ವಿನಿಮಯ ಆಗುತ್ತಲೇ ಇರುವುದು. ಮನೆಯಲ್ಲಿದ್ದರೆ ಮೊಬೈಲ್ನ ಮೂಲಕ ತಮ್ಮ ಸ್ನೇಹಿತರ ಜೊತೆಗೆ, ತಮ್ಮ ಸಂಬಂಧಿಕರ ಜೊತೆಗೆ ವಿಚಾರ ವಿನಿಮಯವನ್ನು ಮಾಡ್ತಾನೆ ಇರ್ತಾನೆ. ಅದರ ಜೊತೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಹಲವು ಗಂಟೆಗಳು ಕಳೆದು ಹೋಗ್ಬೋದು. ಇನ್ನೂ ಮುಖ್ಯವಾದದ್ದು, ಮನೆಯಲ್ಲಿ ಅನಿಯಮಿತವಾಗಿ ಆಹಾರದ ಸೇವನೆ ಆಗ್ತಾ ಇರ್ತದೆ. ಅವನಿಗೆ ಆಹಾರ ತಿಂತಾನೆ ಇರ್ತಾನೆ, ಆದರೆ ಹಾಸ್ಟೆಲ್ನಲ್ಲಿ ಇದಕ್ಕೆ ಅವಕಾಶ ಇರುವುದಿಲ್ಲ. ಇನ್ನು ಪಾನಕ್ಕೆ ನಿಗದಿತ ಸಮಯ ಇಲ್ಲದಿರುವುದು. ಮನೆಯಲ್ಲಿ ಇದೇ ಸಮಯಕ್ಕೆ ಸ್ನಾನ ಮಾಡಬೇಕೆಂಬ ಕಟ್ಟುಪಾಡಿಲ್ಲ, ಆದರೆ ಹಾಸ್ಟೆಲ್ಗಳಲ್ಲಿ ಆ ನಿಯಮಗಳಿರ್ತವೆ. ಇನ್ನು ಬಹಳ ಇವತ್ತಿನ ತಾಳ್ಮೆಯೇ ಇಲ್ಲದ ವಿದ್ಯಾರ್ಥಿಗಳು, ಮಾತಿಗೂ ಸಿಡುಕುಗೊಳ್ಳುವ ವಿದ್ಯಾರ್ಥಿಗಳು, ಮನೆ ಮಂದಿಯೊಂದಿಗೆ ಮಾತಿಗೂ ವಾದ ವಿವಾದಗಳು ಸಂಭವಿಸಬಹುದು. ಇದರಿಂದ ಅವನ ಅಧ್ಯಯನದ ಮೇಲೆ ಬಹಳ ದೊಡ್ಡ ಪರಿಣಾಮ ಬೀರಬಹುದು. ಮಗು ಮನೆಯಲ್ಲೇ ಇದ್ದರೆ ಪೋಷಕರ ಅತಿಯಾದ ಮುದ್ದಿನಿಂದ, ಜವಾಬ್ದಾರಿಯಿಂದ ಮಕ್ಕಳು ಹೊರಗೆಯೇ ಉಳಿಯಬಹುದು. ಆದರೆ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳಿಗೆ ಸರಿಯಾದ ಸೂಕ್ತವಾದ ಜವಾಬ್ದಾರಿಗಳನ್ನು ನೀಡುವುದರ ಮೂಲಕ ಜವಾಬ್ದಾರಿಯ ಅರಿವನ್ನು ಹಾಸ್ಟೆಲ್ಗಳು ಮೂಡಿಸಬಹುದು. ತುಂಬ ಅಗತ್ಯವಿಲ್ಲದ ಸಭೆ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವುದು, ಯಾವುದಕ್ಕೂ ಸರಿಯಾದ ವೇಳಾಪಟ್ಟಿ ಇಲ್ಲದೇ ಇರುವುದು. ಯಾವುದಕ್ಕೆ ಆಗಲಿ ಸರಿಯಾದ ವೇಳಾಪಟ್ಟಿ ಮನೆಯಲ್ಲಿ ಇಲ್ಲದೆ ಇರಬಹುದು, ಆದರೆ ಹಾಸ್ಟೆಲ್ನಲ್ಲಿ ಸರಿಯಾದ ವೇಳಾಪಟ್ಟಿಗೆ ಆಯಾ ಕಾಲಕ್ಕೆ ಅವನು ಏನು ಮಾಡಬೇಕು, ಈ ಸಮಯಕ್ಕೆ ಏನು ಮಾಡಬೇಕೆಂಬ ವೇಳಾಪಟ್ಟಿ ಖಂಡಿತವಾಗಲೂ ಹಾಸ್ಟೆಲ್ಗಳಲ್ಲಿರುತ್ತದೆ. ಎಲ್ಲಕ್ಕೂ ಮುಖ್ಯವಾಗಿ ತಂದೆ ತಾಯಿಯರಿಗೆ ಗೊತ್ತಿಲ್ಲದೂ ಇರಬಹುದು, ಅಥವಾ ಆರ್ಥಿಕ ಪರಿಸ್ಥಿತಿಯಿಂದಾಗಿ ಮಕ್ಕಳಿಗೆ ಕೊಡಬೇಕಾದ ಸಮಯದ ಕೊರತೆಯಿಂದಾಗಿ ನಮ್ಮ ಸಂಸ್ಕೃತಿ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ಶಿಕ್ಷಣವನ್ನು ಕೊಡುವ ಕೊರತೆ ಉಂಟಾಗಬಹುದು. ಆದರೆ ಇವೆಲ್ಲವನ್ನು ಕೂಡ ಹಾಸ್ಟೆಲ್ ಭರಿಸಿಕೊಡ್ತವೆ. ಆತ್ಮೀಯ ಸ್ನೇಹಿತರೆ, ಎಲ್ಲಕ್ಕಿಂತಲೂ ಮುಖ್ಯವಾಗಿ ಕ್ರಮಶಿಕ್ಷಣವುಳ್ಳ ಹಾಸ್ಟೆಲ್ ಜೀವನ ನಿಮ್ಮನ್ನು ಕ್ರಮಬದ್ಧ ಮಾರ್ಗದಲ್ಲಿ ನಡೆಸಬಲ್ಲದು, ಅದರಲ್ಲಿ ಸಂಶಯವಿಲ್ಲ. ನಾನು ಹೇಳಿದ ವಿಷಯಕ್ಕಿಂತಲೂ ಇನ್ನಷ್ಟು ಹೆಚ್ಚಿನ ಸಂಗತಿಗಳು ನಿಮಗೆ ಗೊತ್ತಿದ್ದರೆ ಖಂಡಿತವಾಗಲೂ ಕಾಮೆಂಟ್ ಬಾಕ್ಸ್ನಲ್ಲಿ ಅದನ್ನು ತಿಳಿಸೋದನ್ನು ಮರಿಬೇಡಿ. ಧನುಭಾರತ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ವಿಚಾರದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.